ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಹೊರಡ್ತಾ ಇದ್ದೀವಿ ಅಂದರೆ ಈ ಸರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಹೋಗಿ ಬಂತು ಮನ್ಸು ಕೂಡ ಆಗಿಲ್ಲ. ನೆಕ್ಸ್ಟು ಹೋಗ್ತಾ ಇದ್ದೀವಿ ಅಂದರೆ ಖುಷಿ ಆಗ್ತಾಯಿದೆ. ಇನ್ನು ನನ್ನ ಮಗಂತೂ ಓವರ್ ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ. ಇನ್ನು ರೈಲ್ವೆ ಸ್ಟೇಷನ್ ಇನ್ನು ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬೇಗ ಟಿಫನ್ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿಲ್ಲಿ ಮಾರ್ನಿಂಗ್ ನಾವು ಬಂದು ರೈಲ್ವೆ ಸ್ಟೇಷನಲ್ಲಿ ಇಳಿಬೇಕಾದ್ರೆ ಸುಮಾರು 8 ಗಂಟೆ ಆಗಿತ್ತು. ಫುಲ್ಲು ಬೆಳಕಾಗೋಗಿತ್ತು. ಇನ್ನು ನೈಟ್ ಹೊತ್ತಿನಲ್ಲಿ ಇಲ್ಲಿ ಇಳಿದು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆ ಟ್ರೈನ್ಗೆ ನಾವು ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಇಲ್ಲಿ ಇಳಿದು ನೆಕ್ಸ್ಟು ರೂಮ್ ಹತ್ರ ಹೋಗಬೇಕು. ಇನ್ನು ಅಲ್ಲಿಂದ ರೂಮ್ ಹತ್ರ ಡೈರೆಕ್ಟಾಗಿ ಬಂದ್ವಿ. ಇನ್ನು ರೂಮ್ ಕೂಡ ಅವರೇ ಬುಕ್ ಮಾಡಿದರು ನಮ್ಮ ಅಣ್ಣವರು. ಇನ್ನು ಸ್ವಲ್ಪ ಬೇಗನೆ ರೆಡಿಯಾಗಿ ಇಲ್ಲಿಂದ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊತಾ ಇದ್ದೀವಿ. ಇನ್ನು ನಮ್ಮ ಮನೆಯವರು ಮತ್ತು ಅವ್ರ ಅಣ್ಣ ಎಲ್ಲನೂ ಹೊರಗಡೆ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ಬಟ್ಟೆ ತೆಗೆದಿಡ್ತಾ ಇದ್ದಾರೆ. ಇನ್ನು ಅಷ್ಟರಲ್ಲಿ ನಾನು ಹೊರಗಡೆ ಬಂದು ದೇವಸ್ಥಾನ ಹತ್ರನೇ ರೂಮ್ ಬುಕ್ ಮಾಡಿರೋದ್ರಿಂದ ಅಲ್ಲಿ ವ್ಯೂನ ನೋಡ್ತಾ ಇದ್ದೀನಿ. ಇನ್ನು ಅಲ್ಲಿ ಅವ್ರು ಹಾಕಿರೋ ಸಾಂಗ್ಸ್ ಎಲ್ಲ ನೀಟಾಗಿ ಕೇಳಿಸ್ತಾಯಿತ್ತು ರೂಮ್ ಹತ್ರನೇ. ಇನ್ನು ಇಲ್ಲಿ ನಾವು ಬುಕ್ ಮಾಡಿರೋ ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಬರೀ ಗಿಡಗಳು ಮರಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹತ್ರಕ್ಕೆಲ್ಲನೂ. ನಾವು ಬೇರೆ ಟೈಮಲ್ಲೆಲ್ಲ ಬಂದವಾಗ ಅಲ್ಲಿ ಬಂದು ಬುಕ್ ಮಾಡ್ಕೊತಾ ಇದ್ವಿ. ಈ ಸರಿ ಅಂತೂ ಅವರೇ ಫಸ್ಟೇ ಬುಕ್ ಮಾಡಿದ್ರು. ಇನ್ನು ನನ್ನ ಮಗ ಮತ್ತು ನಮ್ಮ ಮನೆಯವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾಯಿದ್ದಾರೆ. ನನ್ನ ಮಗನಿಗಂತೂ ಕಷ್ಟನೇ ಇಲ್ಲ, ಅವ್ರ ಅಪ್ಪನೇ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಬಿಡಲಿ ಕೊಡ್ತಾರೆ ಹೆಣ್ಣಪ್ಪ, ಏನು ಜಾಸ್ತಿ ಮೇಂಟೈನ್ ಮಾಡಬೇಡ. ದಿಷ್ಟಿ ತೆಗೆದಿಲ್ಲ ಆಗ್ತಿದ್ದೀರ ಎಲ್ಲರೂ ಪಂಚ ಅಪ್ಪು ಹಾಯ್ ಮಾಡು. ನಿನ್ನ ಜುಟ್ಟು ಅಂತ ನೋಡ್ಸ್ಬಿಡೋರ್ಕ ಕ್ಲೀನಾಗಿ ನೋಡ್ಸೋ ಹಿಂದ್ಗಡೆ ತಿರ್ಗೋ. ಚೆನ್ನಾಗೈತೆ ಸೂಪರ್. ಅಪ್ಪು ಕಮ್ಮಿ ಯಾರು ಥ್ಯಾಂಕ್ ಯು. ನಮ್ಮ ಮನೆಯವರಂತೂ ವಿಡಿಯೋ ಮಾಡಬೇಕಾದ್ರೆ ಸೈಲೆಂಟಾಗಿರ್ತಾರೆ, ಏನೂ ಮಾತಾಡಲ್ಲ. ಬಟ್ ನಾವೇನಾದರೂ ಮನೇಲಿ ಜಗಳ ಮಾಡಬೇಕಂದ್ರೆ ಫುಲ್ಲು ಅವ್ರದ್ದೇ ಐ ವಾಯ್ಸ್ ಆಗಿರುತ್ತೆ. ರೆಡಿ ಕೂಡ ಆಗಿದ್ದಾಯಿತು. ಇನ್ನು ದೇವಸ್ಥಾನಕ್ಕೆ ಹೊರಡೋಣ ಅಂತೇಳಿ ಹೊರಗಡೆ ಬಂದಿದ್ದ ತಕ್ಷಣ ನಮ್ಮ ಅಣ್ಣನ ಅವ್ರ ವೈಫ್ ಬಂದರು. ಇನ್ನು ಆ ಯುಕ್ತಿ ಪಾಪನಿಗಂತೂ ವೈಟ್ ಡ್ರೆಸ್ಸಲ್ಲಿ ತುಂಬ ಮಿಂಚಿಂಗಲ್ಲಿ ಕಾಣಿಸ್ತಾ ಇತ್ತು ಡ್ರೆಸ್ ಅಂತೂ. ಅದನ್ನೇ ಹೇಳ್ತಾ ಇದ್ದೀನಿ ಅವಳಿಗೆ. Nice view guys. ಅವರೆಲ್ಲ ಲಿಫ್ಟಲ್ಲಿ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ಮೆಟ್ಟಿಲಿಳಿದು ಹೊರಗಡೆ ಬಂದಿದ್ದೆ. ಇನ್ನು ನಮ್ಮ ಮನೆಯವ್ರಿಗಂತೂ ಪಂಚೆ ಉಡೋದೇ ಒಂದು ದೊಡ್ಡ ತಲೆನೋವು. ಯಾವಾಗ ಬಂದ್ರೂ ಅಷ್ಟೇ, ಅವ್ರಿಗಿಷ್ಟ ಆಗಲ್ಲ, ಸುಮ್ಮನೆ ಅದು ಏನೋ ಒಂದು ಫಾರ್ಮಾಲಿಟಿ ಉಟ್ಕೊತಾರಷ್ಟೇ. ಇನ್ನು ಅವರು ಕಷ್ಟ ನೋಡೋಕ್ಕಾಗದೆ ನನಗಂತೂ ಸಾಕಾಯಿತು ಪಾಪ. ಇನ್ನು ಇಲ್ಲಿಂದ ಲಿಫ್ಟಲ್ಲಿ ಅವ್ರು ಇಳ್ಕೊಂಡು ಬಂದರು. ನಾವು ಇನ್ನು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಹಿಡಿತೈತೆ ನಾಕು ನಿನ್ನೆ ಜಾಸ್ತಿ ಹಿಡಿತಾರೆ. ನಿನ್ ಫೇಮಸ್ ಮಾಡ್ತೀನಿ ನಡಕ. ಮನೆ ದೇವಸ್ಥಾನಕ್ಕೆ ಹೋಗಿಲ್ಲ ನಾವು, ನೋಡಿ ಇದೇ ಗರುಡ. ಅದು ಮಂತ್ರಾಲಯಕ್ಕೆ ಬಂದವಾಗೆಲ್ಲನ ಅಷ್ಟೇ ಏನೋ ಒಂಥರ ಹಬ್ಬ ಥರ ಇರುತ್ತೆ. ಎಲ್ಲರೂ ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡು ಅದ್ಮೇಲೆ ಶಾಲು ಹಾಕ್ಕೊಂಡು, ಇನ್ನು ಲೇಡೀಸ್ ಎಲ್ಲ ಸ್ಯಾರಿ, ಹಾಫ್ ಸ್ಯಾರಿ ಮತ್ತು ಫುಲ್ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿರ್ತೈತೆ. ಒಂಥರ ಫೀಲಿಂಗ್ ಆಗುತ್ತೆ ಇಲ್ಲಿ ಬಂದಿದ ತಕ್ಷಣ.
ಇನ್ನು ಇಲ್ಲಿ ಮಂಚಾಲಮ್ಮನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಅಣ್ಣನೂ ಅವ್ರ ಹೆಂಡ್ತಿ ಫಸ್ಟ್ ಟೈಮ್ ಬಂದಿರೋದು ಮಂತ್ರಾಲಯ. ನಾವಿದು 3ನೇ ಸರಿ ಆಯಿತು. ಎಷ್ಟು ಸತಿ ಬಂದರೂ ನನಗಂತೂ ತೃಪ್ತಿನೇ ಆಗಲ್ಲ, ಇನ್ನೂ ಇರಬೇಕು ಅಂತಲೇ ಅನಿಸುತ್ತೆ ದೇವಸ್ಥಾನದೊಳಗಡೆ. ಇನ್ನು ಈ ಟೈಮ್ ಬಂದಿರೋದಂತೂ ಫುಲ್ಲು ಬಿಸಿಲು, ಬೆಳಗ್ಗೆ ಫುಲ್ಲು ಚಳಿ ಆಗ್ತಾಯಿತ್ತು, ಕೊರಿತಾ ಇತ್ತು, ಅಷ್ಟೊಂದು ಚಳಿ ಆಗ್ತಾಯಿತ್ತು. ಇನ್ನು ಇವಾಗಂತೂ ಬಿಸಿಗೆ ಕಾಲುಗಳೆಲ್ಲ ಸುಡ್ತಾ ಇದೆ, ಅಷ್ಟೊಂದು ಬಿಸಿ ಆಗ್ತಾಯಿದೆ ಇಲ್ಲಿ ಒಳಗಡೆ. ಲಾಸ್ಟ್ ಟೈಮೂ ಇದೇ ಥರ ಒಳಗಡೆ ಫ್ಲ್ಯಾಶ್ ಆಗ್ತಾಯಿತ್ತು ಲೈಟು. ಇನ್ನು ಈ ಸರಿನೂ ಅದೇ ಥರ ಆಗ್ತಾಯಿದೆ. ಇದು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಆ ಥರ ಆಗುತ್ತೇನೋ ನನಗೆ ಗೊತ್ತಿಲ್ಲ. ಇನ್ನು ನನಗಂತೂ ಆ ವಿಡಿಯೋದಲ್ಲಿ ನೋಡಿದ ತಕ್ಷಣ ಒಂಥರ ಅನಿಸುತ್ತೆ. ಇನ್ನು ನಾನಂತೂ ಇವತ್ತು ಬಿಸಿಲಲ್ಲಿ ಫುಲ್ಲು ಒಂಥರ ನನಗೆ ಇರಿಟೇಷನ್ ಆಗ್ತಾಯಿದೆ, ಅಷ್ಟೊಂದು ಬಿಸಿ ಆಗ್ತಾಯಿದೆ. ಸ್ಯಾರಿ ಏನು ಕಂಪಲ್ಸರಿ ಅಂತ ಏನಿಲ್ಲ, ಬಟ್ ನನಗೇನೋ ದೇವಸ್ಥಾನಕ್ಕೆ ಬಂದರೆ ಸ್ಯಾರಿ ಹಾಕ್ಕೊಂಡು ಹೋಗಬೇಕು ಅಂತ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ ಹಾಕ್ಕೊಂಡು ಬರ್ತೀನಿ. ನಮ್ಮ ಮನೆಯವರಂತೂ ಇದೇ ಹಾಕೋ ಅದೇ ಹಾಕೋ ಅಂತ ಯಾವುದನ್ನು ಅವರು ಇದು ಮಾಡಲ್ಲ, ಫೋರ್ಸ್ ಮಾಡಲ್ಲ. ನನಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ಹಾಕೋ ಅಂತ ಹೇಳಿ ಅವರು ಸುಮ್ಮನೆ ನನ್ನ ಪಾಡಿಗೆ ನನ್ನ ಇದು ಮಾಡಿ ಬಿಟ್ಬಿಡ್ತಾರೆ. ಇನ್ನು ಸ್ಮೈಲ್ ಹಾಯ್ ಮಾಡ್ಚಿನ ಹಾಯ್. ನಮ್ಮ ಗುಂಡ ಅಂತೂ ಫೋನ್ ಎತ್ಕೊಂಡ್ರೆ ಸಾಕು ಫಸ್ಟು ಸೆಲ್ಫಿ ವಿಡಿಯೋ ಹಿಡಿತಾನೆ. ಯಾಕಂದರೆ ಅವನು ಬರಬೇಕಲ್ಲ, ಅದಕ್ಕೆ ಸೆಲ್ಫಿ ವಿಡಿಯೋ ಹಿಡಿತಾನೆ. ಬ್ಯಾಕ್ ವಿಡಿಯೋ ಅಂತೂ ಮಾಡೋದೇ ಇಲ್ಲ ಅವನು. ಫಸ್ಟು ಹೇರ್ ಸ್ಟೈಲ್ ಸರಿ ಮಾಡ್ಕೊತಾನೆ, ಆಮೇಲೆ ಸ್ವಲ್ಪ ಸ್ಮೈಲ್ ಮಾಡ್ತಾನೆ, ಇನ್ನು ಸುತ್ತಮುತ್ತ ಇರೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾನೆ. ಅದೇನೋ ಗೊತ್ತಿಲ್ಲ, ಫಸ್ಟು ಸೆಲ್ಫಿನೇ ಹಿಡಿತಾನೆ ಯಾವಾಗೂ ಅಷ್ಟೇ. ಇನ್ನು ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ದರ್ಶನ ಕೂಡ ಆಯಿತು. ಈ ಸರಿ ನಾನಂತೂ ಪಾದ ಸೇವೆ ಮಾಡಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮ್ ಅಂತೂ ನನ್ನ ಮಗನ ಕೊಟ್ಟಿದ್ದ ಕಾಟಕ್ಕೆ ಆಗೇ ಇಲ್ಲ. ಪಾಪ ಅವನಿಗೂ ಹೊಟ್ಟೆ ಹಸ್ವು ನಮಗೂ ಹೊಟ್ಟೆ ಹಸ್ವು ಅಂತೇಳಿ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಆದರೂ ಬಂದವಾಗ ಮಾಡೋಣ ಅಂತೇಳಿ ಇನ್ನು ಈ ಟೈಮ್ ಅಂತೂ ಕಂಪಲ್ಸರಿ ಮಾಡಬೇಕು ಅಂತೂ ನಾನು ಅಂದ್ಕೊಂಡಿದ್ದನ್ನ ಸ್ಟಾರ್ಟ್ ಮಾಡಿಬಿಟ್ಟೆ. ಈ ಸರಿ ಪಾದಸೇವೆ ಮಾಡೋಣ ಅಂತೇಳಿ ಇನ್ನು ನಾನು ಪಾದಸೇವೆ ಮಾಡ್ತಾಯಿದ್ದೆ. ಇವರು 3 ಜನನೂ ಪಾಪ ಇಷ್ಟು ಜನ 3 ಜನ ಅಲ್ಲ, ಇಷ್ಟು ಜನನೂ ಕೂತ್ಕೊಂಡು ಎಲ್ಲರೂ ಮಕ್ಕಳನ್ನ ಆಡಿಸ್ಕೊಂಡು ಕುತ್ಕೊಂಡಿದ್ದಾರೆ. ನಾನು ಊಟ ಮಾಡೋಕ್ಕೆ ಹೋಗಿರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವ್ರು ಯಾರೂ ಹೋಗಿಲ್ಲ. ಕೂತ್ಕೊಂಡು ದೇವ್ರ ಮುಂದೆ ಮಕ್ಕಳನ್ನ ಆಡಿಸ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನಿಂಗೆ ಬರೋದೆಲ್ಲ ಹೋಗು. ಆಡಲ್ಲೇ ಅಲ್ಲಿ ಹೊಡಿತಾ ಇದ್ದ ಡೋಲ್ ಸೌಂಡ್ಗೆ ನಮ್ಮ ಮಕ್ಕಳಿಬ್ಬರೂ ಸಹ ಡ್ಯಾನ್ಸ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಇನ್ನು ಅಷ್ಟರಲ್ಲಿ ನಾನು ಪಾದಸೇವೆ ಎಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಇವಾಗ ಪ್ರಸಾದ ತಿನ್ನೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಪಾಪ ನನಗೋಸ್ಕರ ಇವರು ಇಷ್ಟು ಜನ ವೆಯ್ಟ್ ಮಾಡಿ ಸಾಕಾಗೋಗಿದೆ. ನನಗೆ ಬೇಜಾರಾಯಿತು. ಅಟ್ಲೀಸ್ಟ್ ನಾನು ಹೇಳ್ಬಿಟ್ಟಾದರೂ ಹೋಗಬೇಕಾಗಿತ್ತು, ನೀವು ಹೋಗಿ ಊಟ ಮಾಡಿರಿ ನಾನು ಬರ್ತೀನಿ ಅಂತೇಳಿ. ನನಗೂ ಗೊತ್ತಿಲ್ಲ ಇಷ್ಟೊತ್ತಾಗುತ್ತೆ ಅಂತ ಹೇಳಿ. ಇನ್ನು ರಶ್ ಜಾಸ್ತಿ ಕೂಡ ಇದ್ದಿಲ್ಲ ಅಷ್ಟೊಂದು, ಸ್ವಲ್ಪ ಬೇಗನೆ ಆಗೋಯ್ತು. ಬಟ್ ಮಕ್ಕಳು ಎಷ್ಟೊತ್ತಿಗೋ ಹಸಿವಿಗೆ ತಡ್ಕೊಂಡಿರಲ್ಲ, ಅದಕ್ಕೆ ಬೇಜಾರಾಯಿತು ನನಗೆ. ಇನ್ನು ಊಟಕ್ಕೆ ಇಲ್ಲಿ ತಿಳಿ ಸಾಂಬಾರು, ರೈಸು ಮತ್ತು ಪಾಯಸ, ಇನ್ನೂ ಪಲ್ಯ ಆ ಥರ ಎಲ್ಲನೂ ಬಡಿಸಿದ್ದಾರೆ. ನಮ್ಮ ಮನೆಯವರು ಮತ್ತು ನಮ್ಮ ಗುಂಡ ತಿಂತಾಯಿದ್ದಾರೆ. ಟೈಮ್ ಒಂದು ಸುಮಾರು 12:30 ಅಷ್ಟಾಗಿದೆ. ಇನ್ನು ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ ಬಿಡಿ, ಎಲ್ಲಿ ಬಂದ್ರೂ. ಇವತ್ತೇನೋ ಸ್ವಲ್ಪ ಕುತ್ಕೊಂಡು ನನ್ನ ಪ್ಲೇಟಲ್ಲಿ ತಿಂತಾಯಿದ್ದಾನೆ. ಇನ್ನು ಇವರು ಕೂಡ ಎಲ್ಲ ಊಟ ಮಾಡ್ಕೊತಾ ಇದ್ದಾರೆ. ಇನ್ನು ಇಲ್ಲಿ ಊಟ ಎಲ್ಲ ಮುಗಿಸಿ ಹೊರಗಡೆ ಹೋಗಿ ನೆಕ್ಸ್ಟು ಪ್ರಸಾದ ಸೇವೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವರು ಮತ್ತು ಅವ್ರ ಅಣ್ಣ ಇಬ್ಬರು ಹೋಗಿ ಆವಾಗಲೇ ಪ್ರಸಾದ ಸೇವೆ ಎಲ್ಲ ಮುಗಿಸಿ ಬಂದಿದ್ದರು. ವೆಲ್ಕಮ್ ಟು ಹೇಳು ವೆಲ್ಕಮ್ ಟು ಮಂಜು ಸೌಮ್ಯ. ಹಾಂ ಹೇಳಿ ಇವಾಗ ಐಸ್ ಕ್ರೀಮ್ ಇಲ್ಲೇ ಇಂದ ಇನ್ನು ಪ್ರಸಾದ ಎಲ್ಲ ಕವರ್ಗೆಲ್ಲ ಹಾಕಿ ಸ್ವಲ್ಪ ಹೊತ್ತು ನಾನು ಮತ್ತು ಗುಂಡ ಮತ್ತು
ನಂದು 3 ಜನನೂ ಹೋಗಿ ಪ್ರಸಾದ ಸೇವೆ ಮುಗಿಸಿ ಸ್ವಲ್ಪ ಸ್ವಲ್ಪ ಪ್ರಸಾದ ತಗೊಂಡು ತಿನ್ಕೊಂಡು ಬರ್ತಾ ಇರಬೇಕಾದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಬಂದರು. ಇನ್ನು ಅಷ್ಟೊತ್ತು ನಮ್ಮ ಮನೆಯವರು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರನ್ನ ಕೂಡ ವಿಡಿಯೋ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಮನೆಯವ್ರಿಗೆ ಕಾಲು ಮುಗಿಬೇಕು ಅಂತ ಆಸೆ, ಬಟ್ ಅಲ್ಲಿ ಅವ್ರು ಯಾರ ಕಾಲು ಯಾರಿಗೂ ಮುಗಿಸ್ತಾ ಇಲ್ಲ. ಇನ್ನು ಅವ್ರಿಗೊಂಥರ ಡಿಸಪಾಯಿಂಟ್ ಆಯಿತು ಅಂತ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಅಲ್ಲಿಂದ ನಾವು ರೂಮ್ಗೆ ಹೊರಡ್ತಾ ಇದ್ದೀವಿ. ಆವಾಗ ನಮ್ಮ ಅಣ್ಣ ನಾನು ವಿಡಿಯೋ ಮಾಡ್ತಾ ಇರೋದನ್ನು ನೋಡಿ 4 ಜನ ಒಂದೇ ಸರಿ ಹೋಗೋಣ ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ ಒಬ್ಬರಂದರೆ ಒಬ್ಬರು ಸರಿಯಾಗಿ ನಡೆಯೋದೇ ಇಲ್ಲ. ಆ ಕಡೆ ಒಬ್ರು ಈ ಕಡೆ ಒಬ್ಬರು ಹೋಗ್ತಾನೆ ಇರ್ತಾರೆ. ಯಾವ ಥರ ಪ್ಲ್ಯಾನ್ ಮಾಡಿದ್ರು ಎಲ್ಲನೂ ಫ್ಲಾಪೇ ಆಗುತ್ತೆ. ನನಗಂತೂ ಬೇಜಾರೇ ಆಯಿತು. ಇನ್ನು ಈ ಥರ ಯಾರಾದರೂ ಫನ್ನಿಯಾಗಿ ಮಾತಾಡೋದೇ ಒಂಥರ ಖುಷಿಯಾಗುತ್ತೆ. ಇನ್ನು ಅಲ್ಲಿಂದ ಹೊರಗಡೆ ಬಂದು ಅವರಿಬ್ಬರಿಗೂ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ. ಇವರಿಬ್ಬರನ್ನ ಫೋಟೋ ಶೂಟ್ ಮಾಡೋದಂದರೆ ಒಂದು ತಲೆನೋವು ಕೆಲಸ. ಒಂದು ಕಡೆ ನೋಡೋದೇ ಇಲ್ಲ. ನಾವು ಹೇಳಿದ ಕೆಲಸ ಬಿಟ್ಟು ಬೇರೆ ಎಲ್ಲನೂ ಮಾಡ್ತಾರೆ. ಒಂದು ಫೋಟೋ ತೆಗ್ಸೋಣ ಅಂದರೂ ಕೂಡ ಹಿಂಸೆ ಅನಿಸ್ಬಿಡುತ್ತೆ. ಇವ್ರು ಗಿಡ್ಸಪಟ್ಕ ಅಲ್ಲ, ಇವ್ರು ಗಿಡ್ಸಪಟ್ ಸರಿಯಾಗಿ ಅಲ್ಲ ಪಪ್ಪ ನೋಡು. ಇಲ್ಲ ಬಾಲ್ ಇಸ್ಕೊಡಲ್ಲ, ರಬ್ಬರ್ ಬಾಲ್ ಇಸ್ಕೊಡ್ತೀನಿ. ಮಮ್ಮ ಮೇಲೆ ಮಲ್ಕ ಹಿಂಗ್ ಮಲ್ಕ ಹುಲ್ಗೆ ಹಿಡ್ದಂಗೆ ಇವ್ರಿಬ್ಬರನ್ನ. ರಾಯನ್ ಹಿಡ್ಕೊ, ನಾನು ಹಿಡ್ಕೊಂತೀನಿ. ಹಂಗೆ ನೀನ್ ವಿಡಿಯೋ ಮಾಡಿ ಮಾಮ ಫೋಟೋ ಹಿಡಿತೀನಿ. ನೀನ್ ವಿಡಿಯೋ ಮಾಡಿ ಮಾಮ ನಾನು ಎಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂದು ಬೇಜಾರು ಏನಂದರೆ ನಾವಿಲ್ಲಿ ಏನು ಬೇಡ ಬೇಡ ಅಂತ ಹೇಳ್ತಾಯಿದ್ರು. ಅವರು ತಗೊಳ್ಳಿ ಅಂತ ಹೇಳಿ ಎಷ್ಟು ದೂರ ಹೋದರೂ ಅಷ್ಟು ದೂರನೂ ಹಿಂದೆನೇ ಬಂದುಬಿಡ್ತಾರೆ. ಅದೊಂದು ಒಂಥರ ಬೇಜಾರಾಗುತ್ತೆ. ಬೇಡ ಅಂದರೆ ಸುಮ್ಮನೆ ಹೋಗೋದು ಇಲ್ಲ. ಅವರು ತಗೊಳ್ಳಿ ಅಂತ ಹೇಳಿ ಹಿಂದೆನೇ ಬಂದು ಒಂಥರ ಅದು ಹಿಂಸೆ ಅಂತ ಅನಿಸುತ್ತೆ. ಇನ್ನು ದೇವಸ್ಥಾನ ಫುಲ್ಲು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ರೂಮಿಗೆ ಬಂದ್ವಿ. ನೋಡಿ ಇಲ್ಲಿ ಕನ್ನಡಿಯಲ್ಲಿ ಫುಲ್ಲು ಬರೀ ಲಿಪ್ಸ್ಟಿಕ್ಕು ಅದು ಇದು ಸಿಕ್ಕಾಪಟ್ಟೆ ಎಲ್ಲ ಒರೆಸಿ ಇಟ್ಬಿಟ್ಟಿದ್ದಾರೆ. ಇನ್ನು ನನಗಂತೂ ಇದನ್ನು ನೋಡಿ ಒಂಥರ ಬೇಜಾರು. 2 ಸರಿ ಬಂದವಾಗಿಂದನೂ ಮತ್ತು ಬೇರೆ ಇಲ್ಲಿರೋ ಟೆಂಪಲ್ಸ್ಗೆಲ್ಲನೂ ಪಂಚಮುಖಿ ದೇವಸ್ಥಾನ, ಇನ್ನೂ ಬೇರೆ ಬಿಗ್ಜಾಲ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗೋಕ್ಕಾಗಿಲ್ಲ. ಇನ್ನು ಈ ಸರಿ ನೆಕ್ಸ್ಟ್ ಹೋಗಬೇಕು ಅಂತೇಳಿ ಫಿಕ್ಸ್ ಆಗಿದ್ದೀವಿ. ಇನ್ನು ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಇನ್ನು ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ